ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮಗೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎ ಟಿ ಎಮ್ ಅಂದರೆ ಡೆಬಿಟ್ ಕಾರ್ಡ್ ಇದೆಯಲ್ಲ, ವಿಡ್ರಾ ಮಾಡುವಾಗ ಎ ಟಿ ಎಮ್ಗೆ ಹೋದಾಗ ವಿಡ್ರಾ ಮಾಡಿದ್ರಲ್ಲ ಅಮೌಂಟು, ಆಗ 25ರಿಂದ ಮ್ಯಾಕ್ಸಿಮಮ್ 40,000 ರೂಪಾಯಿ ತನಕ ಇರುತ್ತಷ್ಟೇ ಲಿಮಿಟ್ ವಿಡ್ರಾ ಮಾಡೋಕ್ಕೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡೆಬಿಟ್ ಕಾರ್ಡ್ ವಿಡ್ರಾ ಮಾಡ್ತಿರಲ್ಲ ಆವಾಗ ಅಪ್ ಟು 2 ಲ್ಯಾಕ್ಸ್ವರೆಗೆ ಲಿಮಿಟ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ನನಗೆ ಮೊಬೈಲ್ನಲ್ಲಿ ಈಸಿಯಾಗಿ ಮಾಡುವಂಥದ್ದು ಹೇಳ್ಕೊಡ್ತೀನಿ. ಓಕೆನಾ? ಸೊ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತೀವಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿರೋ ನೀವುಗಳು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಆಲ್ರೆಡಿ, ಬಟ್ ಕಮೆಂಟ್ ಮಾಡಿ, ಲೈಕ್ ಕೊಡಿ. ಓಕೆನಾ? ಸೊ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಕೊಡಿ. ಓಕೆನಾ? ಚೆನ್ನಾಗಿದೆ, ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡ್ತೀನಿ. ಏನೊಂದು ಕಮೆಂಟ್ ಮಾಡಿ ಚೆನ್ನಾಗಿದೆ, ಇನ್ನೂ ನಿಮ್ಗೇನಾದ್ರು ಬೇಕಿದ್ದರೆ ಮಾಹಿತಿಗಳು ಇದ್ರ ಬಗ್ಗೆ ಖಂಡಿತ ಕೇಳಿ ಕಮೆಂಟ್ ಬಾಕ್ಸಲ್ಲಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ, ವಿಡಿಯೋ ಕೂಡ ಮಾಡ್ತೀನಿ. ಓಕೆನಾ? ಸೊ ಹೇಳಿದ್ನಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡೆಬಿಟ್ ಕಾರ್ಡ್ನ ಸ್ವೈಪಿಂಗ್ ಲಿಮಿಟ್ನ ಯಾವ ಥರ ಇನ್ಕ್ರೀಸ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ನನ್ನ ಒಂದು ಮೊಬೈಲ್ನಾನೀಗ ಗೂಗಲ್ಗೆ ಹೋಗಿ ಎಚ್ ಡಿ ಎಫ್ ಸಿ ಮೈ ಕಾರ್ಡ್ಸ್ ಅಂತ ಟೈಪ್ ಮಾಡಿದಾಗ ಫಸ್ಟ್ ಆಪ್ಷನ್ ಸಿಗ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೀವು ಅದನ್ನು ಫಾಲೋ ಮಾಡಿ. ನಂತರ ಲೆಟ್ಸ್ ಗೋ ಸ್ಟಾರ್ಟ್ ಅಂತ ಕೇಳಿ ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ರಿಸೀವ್ ಆಗುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಹಾಕಿದ್ರೆ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ನೆಕ್ಸ್ಟು ನಿಮ್ಮ ಒಂದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಪೇಜ್ ಹೋದಾಗ ಇಲ್ಲಿ ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಡೆಬಿಟ್ ಅಂತೆಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಆರೋ ಮಾರ್ಕ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟೆ ನಂತರ ಈ ಥರ ಒಂದು ಪೇಜು ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ಕಾರ್ಡ್ ಕಂಟ್ರೋಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆ್ಯಡ್ ಡೆಬಿಟ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ ನಂಬರ್. ಓಕೆ, ಕೆಳಗಡೆ ಡೇಟ್ ಆಫ್ ಬರ್ತ್ ಕ್ಲೀನಾಗಿ ಹೊಡೀರಿ, ಕಂಟಿನ್ಯೂ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಆ್ಯಡ್ ನೌ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆ್ಯಡ್ ನೌನ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಮತ್ತು ಮಾಸ್ಟರ್ ಕಾರ್ಡ್ ಮನಿ ಮೇಲೆ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಬಂದು ಕಾರ್ಡ್ ಕಂಟ್ರೋಲ್ ಇದೆಯಲ್ಲ ಆಪ್ಷನಿಗೆ ಬನ್ನಿ. ಮತ್ತೆ ತಿರ್ಗಾ ಕಾರ್ಡ್ ಕಂಟ್ರೋಲ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಆಪ್ಷನ್ ಬರುತ್ತೆ ನೋಡಿ, ಈಗ ಬರುತ್ತೆ. ಓಕೆ, ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಹೋಗ್ಬಿಟ್ಟು ಮರ್ಚೆಂಟ್ ಔಟ್ಲೆಟ್ ಇದೆ, ಡೈಲಿ ನೀವು 3 ಲಕ್ಷ ತನಕ ಸ್ವೈಪ್ ಮಾಡ್ಬೋದು. ಕೆಳಗಡೆ ಎ ಟಿ ಎಮ್ ವಿಡ್ರಾಲ್ ಇದೆಯಲ್ಲ ಅಲ್ಲಿ ಚೇಂಜ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಒಂದು ಸ್ಟೆಪ್ ಬ್ಯಾಕ್ ಬಂದರೆ ನೋಡಿ 25,000 ಡೈಲಿ ಲಿಮಿಟ್ ಇದೆ. ಸೊ ಚೇಂಜ್ ಮೇಲೆ ಕ್ಲಿಕ್ ಕೊಡಿ ಮತ್ತೊಂದು ಸರಿ. ಕ್ಲಿಕ್ ಕೊಟ್ಟಾಗ ಮತ್ತೆ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಥರ 25,000 ಲಿಮಿಟ್ ತೋರಿಸುತ್ತೆ. ಅದನ್ನು ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ 2 ಲಕ್ಷ ತನಕ ಸಿಗುತ್ತೆ. ಅಪ್ಡೇಟ್ ಲಿಮಿಟ್ ಅಂತ ಕೊಟ್ಟರೆ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಎ ಟಿ ಎಮ್ ಪಿನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಓಕೆನಾ? ಹಾಕಿ ಪ್ರೊಸೀಡ್ ಅಂತ ಕ್ಲಿಕ್ ಕೊಟ್ಟರೆ ಓಕೆ, ನಾನು ಮತ್ತೊಂದು ಸರಿ ಕೊಡ್ತೀನಿ. ಒಂದು ಸರಿ ಹೊಡೆದಾಗ ಬಂದಿಲ್ಲ ಅದು ಎ ಟಿ ಎಮ್ ಪಿನ್ನು. ಸೊ ಇನ್ನೊಂದು ಸರಿ ಕೊಡ್ತೀನಿ, ಪ್ರೊಸೀಡು ನೋಡಿ, ಈಗ ಅಪ್ಡೇಟ್ ಆಯಿತು. ಸೊ ಪರ್ ಡೇ ನನಗೆ 2 ಲಕ್ಷ ತನಕ ವಿತ್ಡ್ರಾ ಮಾಡುವಂಥ ಅವಕಾಶ ಈಗ ಬ್ಯಾಂಕ್ ಅವರು ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಡೈಲಿ ವಿಡ್ರಾ ಲಿಮಿಟ್ನ ಇನ್ಕ್ರೀಸ್ ಮಾಡ್ಕೋಬೋದು. ತುಂಬಾ ಈಸಿ ಇದೆ, ಈಸಿಯಾಗಿ ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಓಕೆನಾ? ಸೊ ಇನ್ನೂ ಹೆಚ್ಚೆಚ್ಚು ಅಪ್ಡೇಟ್ಗಳನ್ನ ಬಿಡ್ತಾ ಇರ್ತೀನಿ. ಅಲ್ಲಿ ತನಕ ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.